ನಮ್ಮ ಗಾಡಿ ರೆಡಿ ಆಯಿತು. ಮಾರ್ನಿಂಗ್ ಮಾರ್ಬಿಯಿಂದ ಸ್ಟಾರ್ಟ್ ಮಾಡ್ತೀವಿ ರೈಡ್. ಇವಾಗ ಎಲ್ಲ ರೆಡಿ ಆಗ್ತಿದ್ದಾರೆ. ನೆಕ್ಸ್ಟ್ ಇವತ್ತು ಇನ್ನೊಂದು 250 ಕಿಲೋಮೀಟರ್ಸ್ ಇದೆ ಗೋರೆವಾಲಿಗೆ, ರನ್ ಆಫ್ ಕಚ್ಗೆ, ವೈಟ್ ರನ್ನಿಗೆ. ಸೊ ಸಿ ಯು ಆನ್ ದ ರೋಡ್. ಸೊ ಮಾರ್ನಿಂಗ್ 7 ಆಗಿದೆ. ವಿ ಹ್ಯಾವ್ ಸ್ಟಾರ್ಟೆಡ್ ಅವರ್ ರೈಡ್. ಊರು ನೋಡಿ ಫುಲ್ ಸೆರಮಕ್ಕಿಂದ ತುಂಬಿಕೊಂಡು ದುಮ್ಮು ಊರೆಲ್ಲ. ಬಬ್ಬ ಎಷ್ಟು ಧೂಳು ಫುಲ್ ಧೂಳು. ಏನು ರೋಡೇ ಕಾಣಿಸ್ತಿಲ್ಲ ನೋಡಿ. ಬಬ್ಬಲ್ಲಿ ಇಲ್ಲಿ ಜನ ಹೆಂಗಿರ್ತಾರೇನೋ ಪಾಪ. ಈಗ ನೆಕ್ಸ್ಟ್ ಇನ್ನೊಂದು 1 ಅವರಲ್ಲಿ ಬ್ರೇಕ್ಫಾಸ್ಟ್ ಮಾಡಬೇಕು. ಯಾಕಂದ್ರೆ ಅದಾದಮೇಲೆ ನಮಗೆ ಬ್ರೇಕ್ಫಾಸ್ಟ್ ಸೆಂಟರ್ ಸಿಗುತ್ತೋ ಇಲ್ಲ ಗೊತ್ತಿಲ್ಲ. ಹಲೋ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರ? ಬಟ್ ಚಳಿ ಮಾತ್ರ ಫುಲ್ಲಿದೆ. ಫುಲ್ ಕೈಯೆಲ್ಲ ಫುಲ್ ಫ್ರೀಸಾಗಿ ಹೋಗ್ತಿದ್ದಾವೆ. ಅಂದರೆ ಅಷ್ಟು ಒಂದಿನ. ಬಟ್ ಚಳಿ ಅಂತೂ ಭಾಳ ಇದೆ. ಇದೆಲ್ಲ ಏನೋ ಸಾಲ್ಟ್ ತೆಗಿತಿದ್ದಾರೋ ಮತ್ತು ಏನೋ ಗೊತ್ತಿಲ್ಲ. ಒಂದು ಸಾಲ್ಟ್ ಅನ್ಕೊಂತೀನಿ. ವ್ಯೂ ಮಾತ್ರ ಸೂಪರ್ ಇದೆ. ಬ್ರೇಕ್ಫಾಸ್ಟ್ ಆಯ್ತು. ಇವಾಗ ಬ್ರೇಕ್ಫಾಸ್ಟ್ ಮಾಡಿಕೊಂಡು ರೆಸಾರ್ಟ್ಗೆ ಹೋಗ್ತಿದ್ದೀವಿ. ವೈಟ್ ರನ್ ಕ್ಯಾಂಪ್ ಅಂತೇಳಿ ರೆಸಾರ್ಟ್ಗೆ, ನಮ್ಮ ರೆಸಾರ್ಟ್ಗೆ. ಸೊ ಇದು ಭುಜ್ ಮೇಲೆ ತೋರಿಸ್ತಾ ಇದ್ದೇವೆ. ಲೆಟ್ಸ್ ಗೋ ಟು ಭುಜ್. ಏನಪ್ಪ ಪೆಟ್ರೋಲ್ ಈ ಕಲರ್ ಐತೆ ಗುಜರಾತಲ್ಲಿ? ನೋಡಿ, ಇಲ್ಲಿ 96 ಇದೆ ಪೆಟ್ರೋಲ್ ಗುಜರಾತಲ್ಲಿ. ಸೊ ಈಗ ಫ್ಯೂಯಲ್ ಬ್ರೇಕ್ ಆಯಿತು. ಫ್ಯೂಯಲ್ ಹಾಕ್ಸ್ಬೇಕಾದ್ರೆ ನಮಗೆ ಗೊತ್ತಾಯಿತು ನಮ್ಮ ಫ್ರೆಂಡ್ ಬೈಕ್ ಬ್ರೇಕ್ ಪ್ಯಾಡ್ಸು ಹೋಗಿದ್ದಾವಂತ. ಸೊ ಅದಕ್ಕೆ ಈಗ ನಾವು ಭುಜ್ಜಿಗೆ ಹೋಗಿ, ನಾವು ಭುಜ್ಜಲ್ಲಿ ಊರು ಹೊರಗಡೆ ಎಲ್ಲಾದರೂ ಕಾಯ್ತೀವಿ. ಅವನು ಹೋಗಿ ಬ್ರೇಕ್ ಪ್ಯಾಡ್ ಸೇವ್ ಮಾಡ್ಕೊಂಡು ಬರ್ತಾನೆ. ರೋಡಲ್ಲಿ ವಿಡಿಯೋಗ್ರಫಿ ಹಿಂಗೆ ಮಾಡೋದು. ಖಾಲಿ ಇದೆ ರೋಡ್, ಅದಕ್ಕೆ ಹೈವೇ ಟ್ರಾಫಿಕ್ ಎಲ್ಲ ಮುಗೀತು. ಖಾಲಿ ರೋಡ್ ಇದೆ, ಅದಕ್ಕೆ ಮಾಡ್ತಿರಲಿಲ್ಲ. ಅಂದರೆ ನಾವು ಮಾಡ್ತಿರಲಿಲ್ಲ. ಭುಜ್ ಆನ್ ದಿ ವೇ ಟು ಭುಜ್. ಇನ್ನು ಭುಜ್ಜಿಗೆ ಇನ್ನೊಂದು 20-30 ಕಿಲೋಮೀಟರ್ಸ್ ಇದೆ. ಭುಜ್ಜಿಗೆ ರೀಚ್ ಆದ್ವಿ. ರೀಚ್ ಆಗಿ ಈಗ ಭುಜ್ಜಿಂದ ವೈಟ್ ರನ್ ಕ್ಯಾಂಪ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಸಿಟಿ ಒಳಗೆ ಸ್ವಲ್ಪ ಟ್ರಾಫಿಕ್ ಅಷ್ಟು. ಇಲ್ಲಿ ಸಿಟಿ ಒಳಗೆ ರೋಡ್ಸ್ ಅಷ್ಟೊಂದು ಸರಿ ಇಲ್ಲ ನೋಡಿ. ಫುಲ್ಲು ದುಮ್ಮಲ್ಲಿದೆ. ಕುಣಿ. ಇನ್ನು ಅದೆಲ್ಲ ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ ಅಲ್ಲಿ. ಧರ್ಮಶಾಲಾ ಧೋಲ್ವಿರಾಕ್ ವೈಟ್ ರನ್ ರಣೋತ್ಸವ್ 1st December to 20th Feb. ಏರ್ಫೋರ್ಸ್ ಸ್ಟೇಷನ್ ಭುಜ್. ಬೆಳಿಗ್ಗೆ ಭಾಳ ಚಳಿ ಇರುತ್ತೆ. ಫುಲ್ಲೆಲ್ಲ ಗೇರಲ್ಲಿ ಹಾಕ್ಕೋಬೇಕಿಲ್ಲ ಅಂದರೆ ಭಾಳ ತಣ್ಣಗಿರುತ್ತೆ. ಅಂದರೆ ನಮ್ಮ ಕೈಯೆಲ್ಲ ಆಲ್ಮೋಸ್ಟ್ ಫ್ರೀಸ್ ಆಗತ್ತಾರೆ. ಅಂದರೆ ಈಗ ಫೋಲ್ಡ್ ಮಾಡೋಕ್ಕೆ ಬರೋಲ್ಲ ಕೈಯಲ್ಲಿ, ಅಷ್ಟು ಚಳಿ ಇರುತ್ತೆ ಬೆಳಿಗ್ಗೆ ಟೈಮಲ್ಲಿ. ನೋಡಿ, ಕಿರಣ್ ಅವರು ಹೋಗಿದ್ರಲ್ಲ, ಹೋಗಿ ಬ್ರೇಕ್ ಪ್ಯಾಡ್ಸ್ ಹಾಕ್ಸ್ಕೊಂಬಂದ್ರಿ ಇವರು. ಇಲ್ಲೇ ಬಂದ ನೋಡಿ ಶಿವು. ಭುಜ್ಜಿಂದ 80 ಕಿಲೋಮೀಟರ್ಸ್ ಇದೆ. ಅಬ್ಬಾಬ ಇಲ್ಲಿ ನೋಡಿ, ಇಗ್ನಿಸ್. Awesome man.
ಇದು ರನ್ ಉತ್ಸವ ಬಂದ್ಬಿಟ್ಟು ನವಂಬರ್ 1 ಫೆಬ್ರವರಿ 20th ಇರುತ್ತೆ ನೋಡಿ. ಈ ಟೈಮಲ್ಲಿ ಪ್ಲ್ಯಾನ್ ಮಾಡ್ಕೋಬೋದು ನಾವು ರನ್ ಉತ್ಸವಕ್ಕೆ. ಲ್ಯಾಂಡ್ಸ್ಕೇಪ್ ಪ್ಲಾಂಟ್ಸ್ ಎಲ್ಲ ಫುಲ್ಲು. ಇನ್ನೊಂದು ಜಸ್ಟ್ 30 kilometers ಇದೆ ಅಷ್ಟೇ. Let's go boys in another 30 minutes. White run. ಆ್ಯಕ್ಚುಲಿ ಇನ್ನೂ ಭಾಳ ಜನ ಬರ್ಬೇಕಿತ್ತು, ಇನ್ನೂ ಭಾಳ ಜನ ಬಂದಿಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲರೂ. ನಾವೆಲ್ಲ ಮಿನಿಮಮ್ ಹೋದರೆ ಮುಂಚೆ ಎಲ್ಲ 15 ಶಿವಣ್ಣ 15ರಿಂದ ಒಂದು 20 ಜನ ಹೋಗ್ತಾಯಿದ್ವಿ. ಎಲ್ಲರಿಗೆ ಮದುವೆಗೆ ಅಲ್ಲೆಲ್ಲ ಸ್ವಲ್ಪ ಕಟ್ಟಾಗಿದ್ದಾರೆ. ಇಲ್ಲಾಂದರೆ 15 ಗಾಡಿ 15 ಗಾಡಿಗೆ ಹಿಂಗೆ ಅಂತ ಹೋಗ್ತಾಯಿದ್ವಿ. ಗೋರೆವಾಲೆಗಳು ಭಾಳ ರೆಸಾರ್ಟ್ಸ್ ಇದ್ದಾವೆ. ನಾವು ಆ್ಯಕ್ಚುಲಿ ಅವೆಲ್ಲ ನೋಡಿದ್ವಿ. ಬಟ್ ನಮಗೆ ಈ ಕಚ್ ಫೆಸ್ಟಿವಲಿಗೆ ಸ್ವಲ್ಪ ಹತ್ರ ಇರೋದು ಇದ್ದರೆ ನಮಗೆ ಈಸಿ ಆ್ಯಕ್ಸಸ್ ಸಿಗುತ್ತೆ ಅಂತೇಳಿ ಅಲ್ಲಿ ಬುಕ್ ಮಾಡ್ಕೊಂಡಿದ್ದೀವಿ. ಗೋರೆವಾಲೆ ಕೂಡ ನಿಮಗೆ ಸಿಗ್ತವೆ ರೆಸಾರ್ಟ್ಸ್, ಅಲ್ಲಿ ಕೂಡ ಬುಕ್ ಮಾಡ್ಕೊಬೋದು ನೀವು. ಅಲ್ಲಿಂದ ಬುಕ್ ಮಾಡ್ಕೊಂಡು ಈ ಕಚ್ ಫೆಸ್ಟಿವಲಿಗೆ ಬರ್ಬೋದು ಅಷ್ಟೇ. ಅದು ಅಲ್ಲಿಂದ ಜಾಸ್ತಿ ದೂರ ಇಲ್ಲ, 5 kilometers ಆ ಥರ ಡಿಸ್ಟೆನ್ಸ್ ಇದೆ ನೋಡಿ. ಇವೆಲ್ಲ ರೆಸಾರ್ಟ್ಸೇ, ರನ್ ರಾಜೀವ್ ಎಲ್ಲ, ರನ್ ಸಫಾರಿ ರೆಸಾರ್ಟ್ ಬಂದು ನೋಡಿ. ವೈಟ್ ರನ್ ಉತ್ಸವ ಎಂಟ್ರೆನ್ಸ್ ಇದು. ಓಹೋ, ರನ್ ಉತ್ಸವ ಟೆಂಟ್ ಸಿಟಿ. ರನ್ ಉತ್ಸವ ನೋಡಿ, ಹಿಂಗಿರುತ್ತೆ ಫೆಸ್ಟಿವಲ್. ದೂರದ್ದು ಕಚ್. ನಮ್ಮ ರೆಸಾರ್ಟ್ ಇಲ್ಲೇ ಪಕ್ಕದಲ್ಲಿದೆ, ರನ್ ಉತ್ಸವ ಪಕ್ಕದಲ್ಲಿ. ನೋಡಿ, ಇವೆಲ್ಲ ಬುಕ್ ಮಾಡ್ಕೋಬೋದು ನೀವು. ಭಾಳ ಆಪ್ಷನ್ ಇರ್ತವೆ. ಫುಲ್ ಪ್ಲೇನ್. ನಮ್ಮವ್ರು ಇದ್ದಾರೆ. ವೈಟ್ರನ್ ಕ್ಯಾಂಪ್ ಇದೆ ನಮ್ಮ ರೆಸಾರ್ಟ್. ವೈಟ್ ರನ್ ಹೇಳಿ. ರೆಸಾರ್ಟಿಗೆ ಬಂದು ನೋಡಿ, ರೆಸಾರ್ಟ್ ರೀಚ್ ಆದ್ವಿ. 12:55 ಆಗಿದೆ ಟೈಮು. ರೆಸಾರ್ಟಿಗೆ ಬಂದು ರೀಚ್ ಆಗಿ ಆನ್ಲೈನ್ ಇದು ಕರೆಂಟ್ ಬುಕಿಂಗ್ ಸರಲ್ಲ.
ಇದು ನೋಡಿ, ಗೌರ್ಮೆಂಟ್ ಆದರೆ ನಿಮಗೆ 18,000 ಇರುತ್ತೆ. ನಮಗಿದು 5,500 ಸಿಕ್ಕಿದೆ ಟೆಂಟ್ ಹೌಸು, ವೈಟ್ ರನ್ ಕ್ಯಾಂಪ್. ಸೊ ರೆಸಾರ್ಟಲ್ಲೆಲ್ಲ ಚೆಕ್ ಇನ್ ಮಾಡಿದ್ವಿ. ಅವರೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಕೊಡ್ತಾನಂತ ಹೇಳಿದರು. 1 ಅವರ್ ಆಗುತ್ತೆ ಅಂತಂದರು. ಆ್ಯಕ್ಚುಲಿ 3 o'clock ಚೆಕ್ ಇನ್ ಇರೋದಲ್ಲ, ನಾವು ಬೇಗ ಬಂದಿದ್ದೀವಿ, 1 ಆಗಿದೆ. ಸೊ ಅಷ್ಟರೊಳಗೆ ಊಟ ಎಲ್ಲ ಮಾಡ್ಕೊಂಬಂದು ಲಗೇಜ್ ಎಲ್ಲ ಬಿಸಾಕಿ ಗೋ ಟು ವೈಟ್ ಡೆಸರ್ಟ್, ರನ್ ಆಫ್ ಕಚ್ ಅಲ್ಲ, ವೈಟ್ ಡೆಸರ್ಟ್. ನೋಡಿ ಹೆಂಗ ಅವೆಲ್ಲ ಫುಲ್ಲು ಸಾಕಾದಾಗ ರೆಡಿ ಮಾಡಿದ್ದಾರೆ. ಪೊಲೀಸರೆಲ್ಲ ಇದ್ದಾರೆ. ಲಂಚ್ ನೋಡಿ, ಈ ಥರ ಊಟ ಎಲ್ಲ ಒಂದು ಸ್ಟಾಲ್ಸ್ ಎಲ್ಲ ಹಾಕಿರ್ತಾರೆ. ನಮಗೆ ಯಾವ್ದು ಊಟ ಬೇಕೋ ನಾವು ಆರಿಸ್ಕೊಂಡು ತಿನ್ಬೋದು. ಬುಜ್ ಕೆಫೆ ಇದೆ, ವಿಕ್ಕಿ ಫುಡ್ ಕಾರ್ನರ್ ಇದೆ, ಬೇಲ್ ಆಲೂ ಪರಾಠ ಎಲ್ಲ ಇದ್ದಾವೆ. ರಾಕಿ ಟೀ ಹೌಸ್, KGF ನೋಡಿ. ಬಂದು ಟೆಂಟ್ ಸಿಟಿಗೆ ರೀಚ್ ಆಗಿದ್ದೀವಿ. ಇವರು ನಮ್ಮ ರೂಮ್ ರೆಡಿ ಮಾಡ್ತಾರೆ. ಹೋಗಿ ಅಲ್ಲೇ ಫೆಸ್ಟಿವಲ್ ಊಟ ಮಾಡಿ ಬಂದು. ನೋಡಿ ಹಿಂಗೆ ಇರ್ತಾವೆ ಟೆಂಟ್ಸ್. ಇದು ವೈಟ್ ರನ್ ಕ್ಯಾಂಪ್ ಅಂತೇಳಿ ಟೆಂಟ್ಸ್ ಇದೆ. ಈ ಥರ ಟೆಂಟ್ಸ್ ಹಾಕಿರ್ತಾರೆ ಎಲ್ಲ ಕಡೆ ನೋಡಿ. ಇದು ಟೆಂಟ್ ಒಳಗೆ ಹಿಂಗಿರುತ್ತೆ. ವಾಶ್ರೂಮ್ ಇರ್ತದೆ. ವಾಶ್ರೂಮ್ ಓಪನಿಂಗ್ ಎಲ್ಲ ನೋಡಿ.